ಚಿನ್ನ ಸಿಕ್ಕರೂ ಕೂಡ ಅದನ್ನು ಪ್ರಾಮಾಣಿಕವಾಗಿ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ ರಿತಿ ಕುಟುಂಬಕ್ಕೆ ಶ್ಲಾಘನೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ. ಎಚ್.ಕೆ. ಪಾಟೀಲರು ರಿತಿ ಕುಟುಂಬಸ್ಥರನ್ನ ಸನ್ಮಾನ ಮಾಡಿದ್ದಾರೆ. ಹಾಗೆ ಸರ್ಕಾರದ ಕಡೆಯಿಂದ ಸೂಕ್ತ ಪರಿಹಾರ ಕೊಡಿಸುವ ಭರವಸೆಯನ್ನ ಕೂಡ ನೀಡಿದ್ದಾರೆ. ಮನೆ ಹಾಗೂ ಸರ್ಕಾರಿ ಕೆಲಸದ ಬಗ್ಗೆ ಬೇಡಿಕೆ ಇದೆ. ಕ್ಯಾಬಿನೆಟ್ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಬಳಿಕ ಸೂಕ್ತ ಪರಿಹಾರವನ್ನು ನೀಡಲಾಗುತ್ತೆ ಅಂತ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಇಲ್ಲಿ ನನಗೆ ವೈಯಕ್ತಿಕವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತಂದಾಗ ಅವ್ರದ್ದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಏನಿತ್ತು ಅಂದರೆ ಅದ್ರದ್ದು ತೂಕ ಪಾಕ ಎಷ್ಟಿತ್ತು ಏನೋ ಅಂತ ಕೇಳ್ತಿದ್ರು. ಎಷ್ಟರೇ ಇರಲಿ ಆ ಪ್ರಜ್ವಲ ಆ ನಿಧಿನ ಅವ್ರ ಕುಟುಂಬದವರು ಅದನ್ನು ನಾವು ಜಿಲ್ಲಾಡಳಿತ ಕೊಡ್ತೀವಿ, ಸರ್ಕಾರ ಕೊಡ್ತೀವಿ, ಇದು ಜನರದು, ಇದು ದೇವ್ರದ್ದು ಅಂಥೇಳಿ ಕೊಟ್ಟರಲ್ಲ, ಈ ಗುಣ ಏನಿದೆ ಆ ನಿಧಿಗಿಂತ ಹೆಚ್ಚು ಬೆಲೆ ಬಾಳೋದು ಅಂತ. ಇಲ್ಲಿ ನನಗೆ ವೈಯಕ್ತಿಕವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತಂದಾಗ ಅವ್ರದ್ದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಏನಿತ್ತು ಅಂದರೆ ಅದ್ರದ್ದು ತೂಕ ಪಾಕ ಎಷ್ಟಿತ್ತು ಏನೋ ಅಂತ ಕೇಳ್ತಿದ್ರು. ಎಷ್ಟರೇ ಇರಲಿ ಆ ಪ್ರಜ್ವಲ ಆ ನಿಧಿನ ಅವ್ರ ಕುಟುಂಬದವರು ಅದನ್ನು ನಾವು ಜಿಲ್ಲಾಡಳಿತ ಕೊಡ್ತೀವಿ, ಸರ್ಕಾರ ಕೊಡ್ತೀವಿ, ಇದು ಜನರದು, ಇದು ದೇವ್ರದ್ದು ಅಂಥೇಳಿ ಕೊಟ್ಟರಲ್ಲ, ಈ ಗುಣ ಏನಿದೆ ಆ ನಿಧಿಗಿಂತ ಹೆಚ್ಚು ಬೆಲೆ ಬಾಳೋದು ಅಂತ. ಇಲ್ಲಿ ನನಗೆ ವೈಯಕ್ತಿಕವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತಂದಾಗ ಅವ್ರದ್ದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಏನಿತ್ತು ಅಂದರೆ ಅದ್ರದ್ದು ತೂಕ ಪಾಕ ಎಷ್ಟಿತ್ತು ಏನೋ ಅಂತ ಕೇಳ್ತಿದ್ರು. ಎಷ್ಟರೇ ಇರಲಿ ಆ ಪ್ರಜ್ವಲ ಆ ನಿಧಿನ ಅವ್ರ ಕುಟುಂಬದವರು ಅದನ್ನು ನಾವು ಜಿಲ್ಲಾಡಳಿತ ಕೊಡ್ತೀವಿ, ಸರ್ಕಾರ ಕೊಡ್ತೀವಿ, ಇದು ಜನರದು, ಇದು ದೇವ್ರದ್ದು ಅಂಥೇಳಿ ಕೊಟ್ಟರಲ್ಲ, ಈ ಗುಣ ಏನಿದೆ ಆ ನಿಧಿಗಿಂತ ಹೆಚ್ಚು ಬೆಲೆ ಬಾಳೋದು ಅಂತ. ಇಲ್ಲಿ ನನಗೆ ವೈಯಕ್ತಿಕವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತಂದಾಗ ಅವ್ರದ್ದು ಸ್ಪಾಂಟೇನಿಯಸ್ ಚಿನ್ನ ಸಿಕ್ಕರೂ ಕೂಡ ಅದನ್ನು ಪ್ರಾಮಾಣಿಕವಾಗಿ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ ರಿತಿ ಕುಟುಂಬಕ್ಕೆ ಶ್ಲಾಘನೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ. ಎಚ್.ಕೆ. ಪಾಟೀಲರು ರಿತಿ ಕುಟುಂಬಸ್ಥರನ್ನ ಸನ್ಮಾನ ಮಾಡಿದ್ದಾರೆ. ಹಾಗೆ ಸರ್ಕಾರದ ಕಡೆಯಿಂದ ಸೂಕ್ತ ಪರಿಹಾರ ಕೊಡಿಸುವ ಭರವಸೆಯನ್ನ ಕೂಡ ನೀಡಿದ್ದಾರೆ. ಮನೆ ಹಾಗೂ ಸರ್ಕಾರಿ ಕೆಲಸದ ಬಗ್ಗೆ ಬೇಡಿಕೆ ಇದೆ. ಕ್ಯಾಬಿನೆಟ್ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಬಳಿಕ ಸೂಕ್ತ ಪರಿಹಾರವನ್ನು ನೀಡಲಾಗುತ್ತೆ ಅಂತ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಇಲ್ಲಿ ನನಗೆ ವೈಯಕ್ತಿಕವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತಂದಾಗ ಅವ್ರದ್ದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಏನಿತ್ತು ಅಂದರೆ ಅದ್ರದ್ದು ತೂಕ ಪಾಕ ಎಷ್ಟಿತ್ತು ಏನೋ ಅಂತ ಕೇಳ್ತಿದ್ರು. ಎಷ್ಟರೇ ಇರಲಿ ಆ ಪ್ರಜ್ವಲ ಆ ನಿಧಿನ ಅವ್ರ ಕುಟುಂಬದವರು ಅದನ್ನು ನಾವು ಜಿಲ್ಲಾಡಳಿತ ಕೊಡ್ತೀವಿ, ಸರ್ಕಾರ ಕೊಡ್ತೀವಿ, ಇದು ಜನರದು, ಇದು ದೇವ್ರದ್ದು ಅಂಥೇಳಿ ಕೊಟ್ಟರಲ್ಲ, ಈ ಗುಣ ಏನಿದೆ ಆ ನಿಧಿಗಿಂತ ಹೆಚ್ಚು ಬೆಲೆ ಬಾಳೋದು ಅಂತ. ಇಲ್ಲಿ ನನಗೆ ವೈಯಕ್ತಿಕವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತಂದಾಗ ಅವ್ರದ್ದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಏನಿತ್ತು ಅಂದರೆ ಅದ್ರದ್ದು ತೂಕ ಪಾಕ ಎಷ್ಟಿತ್ತು ಏನೋ ಅಂತ ಕೇಳ್ತಿದ್ರು. ಎಷ್ಟರೇ ಇರಲಿ ಆ ಪ್ರಜ್ವಲ ಆ ನಿಧಿನ ಅವ್ರ ಕುಟುಂಬದವರು ಅದನ್ನು ನಾವು ಜಿಲ್ಲಾಡಳಿತ ಕೊಡ್ತೀವಿ, ಸರ್ಕಾರ ಕೊಡ್ತೀವಿ, ಇದು ಜನರದು, ಇದು ದೇವ್ರದ್ದು ಅಂಥೇಳಿ ಕೊಟ್ಟರಲ್ಲ, ಈ ಗುಣ ಏನಿದೆ ಆ ನಿಧಿಗಿಂತ ಹೆಚ್ಚು ಬೆಲೆ ಬಾಳೋದು ಅಂತ. ಇಲ್ಲಿ ನನಗೆ ವೈಯಕ್ತಿಕವಾಗಿ
ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತಂದಾಗ ಅವ್ರದ್ದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಏನಿತ್ತು ಅಂದರೆ ಅದ್ರದ್ದು ತೂಕ ಪಾಕ ಎಷ್ಟಿತ್ತು ಏನೋ ಅಂತ ಕೇಳ್ತಿದ್ರು. ಎಷ್ಟರೇ ಇರಲಿ ಆ ಪ್ರಜ್ವಲ ಆ ನಿಧಿನ ಅವ್ರ ಕುಟುಂಬದವರು ಅದನ್ನು ನಾವು ಜಿಲ್ಲಾಡಳಿತ ಕೊಡ್ತೀವಿ, ಸರ್ಕಾರ ಕೊಡ್ತೀವಿ, ಇದು ಜನರದು, ಇದು ದೇವ್ರದ್ದು ಅಂಥೇಳಿ ಕೊಟ್ಟರಲ್ಲ, ಈ ಗುಣ ಏನಿದೆ ಆ ನಿಧಿಗಿಂತ ಹೆಚ್ಚು ಬೆಲೆ ಬಾಳೋದು ಅಂತ. ಇಲ್ಲಿ ನನಗೆ ವೈಯಕ್ತಿಕವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತಂದಾಗ ಅವ್ರದ್ದು ಸ್ಪಾಂಟೇನಿಯಸ್ ಚಿನ್ನ ಸಿಕ್ಕರೂ ಕೂಡ ಅದನ್ನು ಪ್ರಾಮಾಣಿಕವಾಗಿ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ ರಿತಿ ಕುಟುಂಬಕ್ಕೆ ಶ್ಲಾಘನೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ. ಎಚ್.ಕೆ. ಪಾಟೀಲರು ರಿತಿ ಕುಟುಂಬಸ್ಥರನ್ನ ಸನ್ಮಾನ ಮಾಡಿದ್ದಾರೆ. ಹಾಗೆ ಸರ್ಕಾರದ ಕಡೆಯಿಂದ ಸೂಕ್ತ ಪರಿಹಾರ ಕೊಡಿಸುವ ಭರವಸೆಯನ್ನ ಕೂಡ ನೀಡಿದ್ದಾರೆ. ಮನೆ ಹಾಗೂ ಸರ್ಕಾರಿ ಕೆಲಸದ ಬಗ್ಗೆ ಬೇಡಿಕೆ ಇದೆ. ಕ್ಯಾಬಿನೆಟ್ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಬಳಿಕ ಸೂಕ್ತ ಪರಿಹಾರವನ್ನು ನೀಡಲಾಗುತ್ತೆ ಅಂತ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಇಲ್ಲಿ ನನಗೆ ವೈಯಕ್ತಿಕವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತಂದಾಗ ಅವ್ರದ್ದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಏನಿತ್ತು ಅಂದರೆ ಅದ್ರದ್ದು ತೂಕ ಪಾಕ ಎಷ್ಟಿತ್ತು ಏನೋ ಅಂತ ಕೇಳ್ತಿದ್ರು. ಎಷ್ಟರೇ ಇರಲಿ ಆ ಪ್ರಜ್ವಲ ಆ ನಿಧಿನ ಅವ್ರ ಕುಟುಂಬದವರು ಅದನ್ನು ನಾವು ಜಿಲ್ಲಾಡಳಿತ ಕೊಡ್ತೀವಿ, ಸರ್ಕಾರ ಕೊಡ್ತೀವಿ, ಇದು ಜನರದು, ಇದು ದೇವ್ರದ್ದು ಅಂಥೇಳಿ ಕೊಟ್ಟರಲ್ಲ, ಈ ಗುಣ ಏನಿದೆ ಆ ನಿಧಿಗಿಂತ ಹೆಚ್ಚು ಬೆಲೆ ಬಾಳೋದು ಅಂತ. ಇಲ್ಲಿ ನನಗೆ ವೈಯಕ್ತಿಕವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತಂದಾಗ ಅವ್ರದ್ದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಏನಿತ್ತು ಅಂದರೆ ಅದ್ರದ್ದು ತೂಕ ಪಾಕ ಎಷ್ಟಿತ್ತು ಏನೋ ಅಂತ ಕೇಳ್ತಿದ್ರು. ಎಷ್ಟರೇ ಇರಲಿ ಆ ಪ್ರಜ್ವಲ ಆ ನಿಧಿನ ಅವ್ರ ಕುಟುಂಬದವರು ಅದನ್ನು ನಾವು ಜಿಲ್ಲಾಡಳಿತ ಕೊಡ್ತೀವಿ, ಸರ್ಕಾರ ಕೊಡ್ತೀವಿ, ಇದು ಜನರದು, ಇದು ದೇವ್ರದ್ದು ಅಂಥೇಳಿ ಕೊಟ್ಟರಲ್ಲ, ಈ ಗುಣ ಏನಿದೆ ಆ ನಿಧಿಗಿಂತ ಹೆಚ್ಚು ಬೆಲೆ ಬಾಳೋದು ಅಂತ. ಇಲ್ಲಿ ನನಗೆ ವೈಯಕ್ತಿಕವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತಂದಾಗ ಅವ್ರದ್ದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಏನಿತ್ತು ಅಂದರೆ ಅದ್ರದ್ದು ತೂಕ ಪಾಕ ಎಷ್ಟಿತ್ತು ಏನೋ ಅಂತ ಕೇಳ್ತಿದ್ರು. ಎಷ್ಟರೇ ಇರಲಿ ಆ ಪ್ರಜ್ವಲ ಆ ನಿಧಿನ ಅವ್ರ ಕುಟುಂಬದವರು ಅದನ್ನು ನಾವು ಜಿಲ್ಲಾಡಳಿತ ಕೊಡ್ತೀವಿ, ಸರ್ಕಾರ ಕೊಡ್ತೀವಿ, ಇದು ಜನರದು, ಇದು ದೇವ್ರದ್ದು ಅಂಥೇಳಿ ಕೊಟ್ಟರಲ್ಲ, ಈ ಗುಣ ಏನಿದೆ ಆ ನಿಧಿಗಿಂತ ಹೆಚ್ಚು ಬೆಲೆ ಬಾಳೋದು ಅಂತ. ಇಲ್ಲಿ ನನಗೆ ವೈಯಕ್ತಿಕವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತಂದಾಗ ಅವ್ರದ್ದು ಸ್ಪಾಂಟೇನಿಯಸ್